ನಿಮ್ಮ ಶೋ ಆಫ್ ನಿಮ್ಮನ್ನೇ ಮುಗಿಸ್ಬಿಡುತ್ತೆ ಗೊತ್ತಾ. ಮ್ಯಾಕಿಯಾವೆಲ್ಲಿ ಏನ್ ಹೇಳ್ತಾರೆ ಕೇಳಿ. ಜನ ನಿಮ್ಗೋಸ್ಕರ ಚಪ್ಪಾಳೆ ತರ್ತಿದ್ದಾರೆ ಅನ್ಕೊಂಡಿದ್ದೀರಾ? ತಪ್ಪು ಬಾಸ್. ಅವ್ರ ಚಪ್ಪಾಳೆ ಹೊಡ್ತಿಲ್ಲ, ನಿಮ್ಮನ್ನ ಮುಗ್ಸೋಕೆ ಕತ್ತಿ ಮಸಿತಿದ್ದಾರೆ. ಹುಟ್ಟಿದಾಗಿನಿಂದ ನಮ್ ತಲೆಯಲ್ಲಿ ಒಂದು ಗ್ಲಿಚ್ ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಗೆದ್ರೆ ಅದನ್ನ ಪ್ರದರ್ಶನ ಮಾಡಬೇಕು, ಟ್ರೋಫಿ ತೋರಿಸ್ಬೇಕು, ಕಾಣಿಸ್ಕೊಂಡ್ರಷ್ಟೇ ಪವರ್ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾದ ಜಗತ್ತು ನಡೆಯೋದು ಶ್ಯಾಡೋ ಮತ್ತು ಸ್ಟ್ರಾಟಜಿ ಮೇಲೆ. ಇಲ್ಲಿ ಶೋ ಆಫ್ ಮಾಡೋದು ಶಕ್ತಿಯಲ್ಲ, ನಿಮ್ಮ ವೀಕ್ನೆಸ್ನ ಒಪ್ಕೊಂಡ ಹಾಗೆ. ಅದು ಎನಿಮಿಗಳಿಗೆ ಸಿಗ್ನಲ್ ಕೊಟ್ಟ ಹಾಗೆ, ಇದೇ ನನ್ನ ವೀಕ್ನೆಸ್, ಬಂದು ಅಟ್ಯಾಕ್ ಮಾಡಿ ಅಂತ. ಅದಕ್ಕೆ ಹೇಳೋದು, ಸೈಲೆನ್ಸ್ಗಿಂತ ದೊಡ್ಡ ಲಕ್ಸರಿ ಇನ್ನೊಂದಿಲ್ಲ. ಹಿಸ್ಟ್ರಿಲಿ ಅತ್ಯಂತ ಡೇಂಜರಸ್ ಆಗಿದ್ದವರೆಲ್ಲ ಕತ್ತಲಲ್ಲೇ ಗೇಮ್ ಆಡ್ದವರು. ನಿಮ್ಮ ಈಗೋ ಸೌಂಡ್ ತುಂಬಾ ಜಾಸ್ತಿ ಇದೆ. ಮೊದಲು ಅದನ್ನ ಕಂಟ್ರೋಲ್ ಮಾಡಬೇಕು. ಫೇಸ್ 1, ಟಾರ್ಗೆಟ್ ಫಿಕ್ಸ್ ಆಗೋದು ಹೀಗೆ. ನಾನು ಇಲ್ಲಿ ಒಳ್ಳೆಯವನಾಗಿರಲು ಬಂದಿಲ್ಲ, ಶೋ ಆಫ್ ಮಾಡೋದು ತಪ್ಪು ಅಂತ ಹೇಳೋಕ್ಕೂ ಬಂದಿಲ್ಲ. ಇಲ್ಲಿ ಮ್ಯಾಟರ್ ಆಗೋದು ಸರ್ವೈವಲ್ ಮಾತ್ರ. ಮ್ಯಾಕಿಯಾವೆಲ್ಲಿ ತನ್ನ ದ ಪ್ರಿನ್ಸ್ ಬುಕ್ನಲ್ಲಿ ಬರೆದಿದ್ದಾರೆ, ಒಬ್ಬ ರಾಜ ಎಲ್ಲರಿಗಿಂತ ಹೆಚ್ಚಾಗಿ ದ್ವೇಷಕ್ಕೆ ಒಳಗಾಗಬಾರ್ದು. ಭಯ ಇರಲಿ ಓಕೆ, ಆದರೆ ದ್ವೇಷ ರೆಬೆಲಿಯನ್ ಹುಟ್ಟಾಕುತ್ತೆ. ನೀವು ದುಡ್ಡು, ಲವ್ ಲೈಫ್, ಪ್ರಮೋಷನ್ ಎಲ್ಲವನ್ನು ಶೋ ಮಾಡ್ತಿದ್ದಾಗ ಜನ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗ್ತಿಲ್ಲ, ಅವರಲ್ಲಿ ಜಲಸಿ ಹುಟ್ಕೊಳ್ತಿದೆ. ಒಬ್ಬ ಸ್ನೈಪರ್ ಮೊದಲ ರೂಲ್ ಏನ್ ಗೊತ್ತಾ? ಹೈಡ್ ಆಗಿರೋದು. ಎಷ್ಟೇ ದೊಡ್ಡ ವೆಪನ್ ಇದ್ರೂ ತಾನು ಎಲ್ಲಿದ್ದೀನಿ ಅಂತ ತೋರಿಸಿದ ತಕ್ಷಣ ಆ ಸ್ನೈಪರ್ ಖತಮ್. ನೀವು ವಾಚ್ ಫೋಟೋ ಹಾಕಿದಾಗ, ನಿಮ್ಮ ಸಕ್ಸಸ್ ಬಗ್ಗೆ ಜೋರಾಗಿ ಮಾತಾಡಿದಾಗ, ನೀವೇ ನಿಮ್ಮ ಲೊಕೇಶನ್ ವಿತ್ GPS ಶೇರ್ ಮಾಡಿದ ಹಾಗೆ. ಜಗತ್ತು ನಿಮ್ಮ ಸಕ್ಸಸ್ನ ಸುಮ್ಮನೆ ನೋಡಲ್ಲ, ಅದನ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆಫೀಸ್ ಇಮೇಲಲ್ಲಿ ನಿಮ್ಮ ಹೆಸರು ಬಿಡೋದು, ನಿಮ್ಮ ಗೆಲುವಿನ ಬೆನ್ನಲ್ಲೇ ಪಾರ್ಟ್ನರ್ ಜಗಳ ಆಡೋದು, ಇವೆಲ್ಲ ನೀವು ಸಿಗಬೇಕಾದ ಸೇಫ್ಟಿಯನ್ನ ಕಳೆದುಕೊಂಡು ತಗೊಂಡ ಚಪ್ಪಾಳೆಗಳ ಸೈಡ್ ಎಫೆಕ್ಟ್ಸ್. ಪ್ರಾಚೀನ ಕಾಲದಲ್ಲಿ ಒಬ್ಬ ಬೇಟೆಗಾರ ಎಲ್ಲರಿಗಿಂತ ಜಾಸ್ತಿ ಮಾಂಸ ತಂದು ತಾನೊಬ್ಬನೇ ತಿಂತ ಶೋ ಆಫ್ ಮಾಡಿದ್ರೆ ಅವನು ಲೀಡರ್ ಆಗ್ತಿರ್ಲಿಲ್ಲ. ಉಳಿದವರೆಲ್ಲ ಸೇರಿ ಅವನನ್ನೇ ಡಿನ್ನರ್ ಮಾಡ್ತಿದ್ರು. ಇವತ್ತು ನಾವೆಲ್ಲ ಸೂಟ್ ಹಾಕಿರ್ಬೋದು, ಆದರೆ DNA ಅದೇ ಹಳೇದಿದೆ. ಫೇಸ್ 2, ಇನ್ಫಾರ್ಮೇಶನ್ ಅಂದ್ರೆ ಅಮುನಿಷನ್. ಪ್ರತಿ ಸಲ ನೀವು ಬಡಾಯಿ ಕೊಚ್ಕೊಂಡಾಗ ನಿಮ್ಮ ಶತ್ರುಗಳಿಗೆ ನಿಮ್ಮನ್ನ ಮುಗಿಸೋಕೆ ನೀವೇ ಬ್ಲೂ ಪ್ರಿಂಟ್ ಕೊಡ್ತಿದ್ದೀರಾ. ನಿಮ್ಮ ದುಡ್ಡಿನ ಬಗ್ಗೆ ಶೋ ಆಫ್ ಮಾಡಿದ್ರೆ ನಿಮ್ಮ ಸೆಕ್ಯೂರಿಟಿ ದುಡ್ಡಿನ ಮೇಲಿದೆ ಅಂತ ಶತ್ರುವಿಗೆ ಗೊತ್ತಾಗತ್ತೆ. ಅವಾಗ ಅವನು ನಿಮ್ಮ ಫ್ಯಾಮಿಲಿ ಮೇಲಲ್ಲ, ನಿಮ್ಮ ಫೈನಾನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ನಿಮ್ಮ ಬುದ್ಧಿವಂತಿಕೆ ಶೋ ಮಾಡಿದ್ರೆ ನಿಮ್ಮ ಈಗೋನ ಪಬ್ಲಿಕ್ ಆಗಿ ಡ್ಯಾಮೇಜ್ ಮಾಡ್ತಾನೆ. ನೀವೇ ನಿಮ್ಮ ವಿನಾಶದ ಕೋಡ್ಸ್ ಬಿಟ್ಟು ಕೊಡ್ತಿದ್ದೀರಾ. ನಿಜವಾದ ಪವರ್ಫುಲ್ ಜನ್ ಘೋಸ್ ಥರ ಇರ್ತಾರೆ. ಅವ್ರು ಎಲ್ಲಿರ್ತಾರೆ, ಯಾರನ್ನ ಡೇಟ್ ಮಾಡ್ತಿದ್ದಾರೆ, ನೆಕ್ಸ್ಟ್ ಮೂವ್ ಏನು ಅಂತ ಯಾರಿಗೂ ಗೊತ್ತಾಗಲ್ಲ. ಆದರೆ ನೀವು ನಿಮ್ಮ ಲೊಕೇಶನ್, ಪ್ಲಾನ್ಸ್, ಕಂಪ್ಲೇಂಟ್ಸ್ ಎಲ್ಲವನ್ನೂ ಪೋಸ್ಟ್ ಮಾಡ್ತೀರಾ. ನಿಮ್ಮ ಪ್ರೊಫೈಲ್ ಸ್ಕ್ರಾಲ್ ಮಾಡಿದ್ರೆ 10 ನಿಮಿಷದಲ್ಲಿ ನಿಮ್ಮನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಸೊಸೈಟಿ ನಿಮ್ಮನ್ನ ದ ಯುನೀಕ್ ಆಫ್ ಯು, ಬಿ ಅಥೆಂಟಿಕ್ ಅಂತ ಎಲ್ಲವನ್ನೂ ಶೇರ್ ಮಾಡಕ್ಕೆ ಹೇಳುತ್ತೆ. ಯಾಕಂದ್ರೆ ನೀವು ವೀಕ್ ಆಗ್ಲಿ ಅಂತ. ನಿಮ್ಮ ಹತ್ತಿರ ಇರೋ ಕಾರ್ಡ್ಸ್ಗಳನ್ನ ಎದೆಗೆ ಹತ್ತಿರ ಇಟ್ಕೊಳ್ಳಿ. ನೀವು ಸೈಲೆಂಟ್ ಆಗಿದ್ದಾಗ ಜನ ನಿಮ್ಮನ್ನ ತುಂಬಾ ಪವರ್ಫುಲ್ ಅನ್ಕೊಳ್ತಾರೆ. ಸ್ಟಾಪ್ ಲೀಕಿಂಗ್ ಯೋರ್ ಪ್ಲಾನ್ಸ್. ನಿಮ್ ಕೋಟೆಯ ಮ್ಯಾಪನ್ನ ನೀವೇ ಸುಟ್ಟು ಹಾಕಿ. ಫೇಸ್ 3, ದ ಪ್ಯಾರಾಡಾಕ್ಸ್ ಆಫ್ ಸಿಗ್ನಲಿಂಗ್. ಬಯಾಲಜಿಯಲ್ಲಿ ಒಂದು ರೂಲ್ ಇದೆ. ನವಿಲು ದೊಡ್ಡದಾಗಿ ಕಲರ್ಫುಲ್ ಆಗಿ ಗರಿ ಬಿಚ್ಚುತ್ತೆ. ಆದ್ರಿಂದ ಅದಕ್ಕೆ ಬೇಗ ಓಡೋಕ್ಕಾಗಲ್ಲ. ಪ್ರಾಣಿಗಳಿಗೆ ಈಸಿಯಾಗಿ ಸಿಕ್ಕಿಬೀಳುತ್ತೆ. ಆದ್ರೂ ಯಾಕೆ ಮಾಡ್ತೆ? ನನ್ನ ಹತ್ತಿರ ಇಷ್ಟೊಂದು ಭಾರ ಇದ್ರೂ
ನಾನು ಬದುಕಬಲ್ಲೆ ಅಂತ ಫೀಮೇಲ್ ನವಿಲಿಗೆ ಫ್ಲೆಕ್ಸ್ ಮಾಡೋಕೆ. ಆದರೆ ಮನುಷ್ಯರ ಜಗತ್ತಿನಲ್ಲಿ ಈ ಸಿಗ್ನಲ್ ಉಲ್ಟಾಟ ಆಗಿದೆ. ಯಾರು ಜೋರಾಗಿ ಬೊಗಳ್ತಾರೋ ಅವ್ರ ಹತ್ತಿರ ಮ್ಯಾಟರ್ ಕಮ್ಮಿ ಇರುತ್ತೆ. ಕಚ್ಚೋ ನಾಯಿ ಬೊಗಳಲ್ಲ, ಬೊಗಳೋದು ಭಯದಿಂದ. ನೀವ್ ಯಾವಾಗ್ಲೂ ನಾನು ಆಲ್ಫಾ, ನಾನು ಹಗಲಿರುಳು ಕಷ್ಟಪಡ್ತೀನಿ ಅಂತ ಶೋ ಮಾಡ್ತೀರಾ. ಅವಾಗ ನೀವೇ ನಿಮ್ಮ ಇನ್ಸೆಕ್ಯೂರಿಟಿನ ತೋರಿಸಿಕೊಡ್ತಿದ್ದೀರಾ. ನಿಜವಾದ ಶ್ರೀಮಂತರು ಲೋಗೋ ಇರೋ ಬ್ರ್ಯಾಂಡ್ ಬಟ್ಟೆ ಹಾಕಲ್ಲ, ಬ್ರ್ಯಾಂಡ್ ಇಲ್ದ ಬಟ್ಟೆ ಹಾಕ್ತಾರೆ. ನಾರ್ಮಲ್ ಕಾರ್ ಡ್ರೈವ್ ಮಾಡ್ತಾರೆ. ಅವರ ಹತ್ರ ದುಡ್ಡು ಆಕ್ಸಿಜನ್ ಥರ ಇರುತ್ತೆ. ನಾವ್ಯಾರಾದರೂ ಉಸಿರಾಡೋ ಗಾಳಿ ಬಗ್ಗೆ ಮಾತಾಡ್ತೀವಾ? ಇಲ್ಲ ತಾನೆ. ಮಾತಾಡ್ತಿದ್ದೀರಾ ಅಂದರೆ ನಿಮಗೆ ಅದರ ಕೊರತೆ ಇದೆ ಅಂತ ಅರ್ಥ. ನೀವು ಎಷ್ಟು ಬ್ಯುಸಿ ಅಂತ ತೋರಿಸ್ಕೊಂಡ್ರೆ ನಿಮ್ಮ ಟೈಮ್ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ರೆಸ್ಪೆಕ್ಟನ್ನು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ, ಕಮ್ಯಾಂಡ್ ಮಾಡಬೇಕು. ನೀವು ಕಿಂಗ್ ಥರ ಸೈಲೆಂಟ್ ಆಗಿರ್ತೀರಾ ಅಥವಾ ಚಿಲ್ಲರೆ ವ್ಯಾಲಿಡೇಷನ್ಗಾಗಿ ಕುಣಿಯೋ ಜೋಕರ್ ಥರ ಇರ್ತೀರಾ? ನೀವೇ ಯೋಚನೆ ಮಾಡಿ. ನಿಮ್ಮ ಸೋಷಿಯಲ್ ಮೀಡಿಯಾ ಸ್ಟೋರಿಗಳು, ಹಂಬಲ್ ಬ್ರ್ಯಾಗ್ ಎಲ್ಲವೂ ಜೋಕರ್ ಕಂಟೆಯ ಬೆಲ್ಸ್ ಥರ ಸೌಂಡ್ ಮಾಡ್ತಿದೆ. ಜನ ನಿಮ್ಮನ್ನು ನೋಡಿ ನಗ್ತಿದ್ದಾರೆ. ಜನರ ಕಣ್ಣಿಗೆ ನೀವು ಬಡವಂತರ ಆವ್ರೇಜ್ ಥರನೇ ಕಾಣಿಸಿ. ಸಂಜು ಹೇಳಿದರೆ, ನೀವು ಅಟ್ಯಾಕ್ ಮಾಡೋಕ್ಕೆ ರೆಡಿ ಇದ್ದಾಗಲೂ ಅಸಹಾಯಕರ ಥರ ಕಾಣಿಸಿ. ಅವರು ನಿಮ್ಮನ್ನು ವೀಕ್ ಅನ್ಕೊಂಡಾಗ ಅವರ ಗಾರ್ಡ್ ಡ್ರಾಪ್ ಮಾಡ್ತಾರೆ. ಅದೇ ನಿಮಗೆ ಗೆಲ್ಲೋಕೆ ರೈಟ್ ಟೈಮ್. ಫೇಸ್ 4, ದಿ ಎಕನಾಮಿಕ್ಸ್ ಆಫ್ ಮಿಸ್ಟ್ರಿ. ಬೇಸಿಕ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಗೇಮ್ ಇದು. ಯಾವುದು ಜಾಸ್ತಿ ಇರೋದೋ ಅದಕ್ಕೆ ವ್ಯಾಲ್ಯೂ ಕಮ್ಮಿ. ನೀವು ಯಾವಾಗಲೂ ಎಲ್ರಿಗೂ ಸಿಗ್ತೀರಾ, ಪ್ರತಿ ವಿಷಯನೂ ಪೋಸ್ಟ್ ಮಾಡ್ತೀರಾ ಅಂದರೆ ನೀವು ಕಾಪರ್ ಥರ ಚೀಪ್ ಆಗ್ತೀರಾ. ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗಬೇಕಾ? ಸಪ್ಲೈ ಕಮ್ಮಿ ಮಾಡಿ. 5 ವರ್ಷ ನಾಪತ್ತೆಯಾಗಿ ಆಮೇಲೆ ಬರೋ ಆರ್ಟಿಸ್ಟ್ಗೆ ಇರೋ ಡಿಮ್ಯಾಂಡೇ ಬೇರೆ. ಕ್ರಿಯೇಟ್ ಅ ಫ್ಯಾಮಿನ್. ಜನರಿಗೆ ನಿಮ್ಮ ಕೊರತೆ ಕಾಡಬೇಕು. ಒಂದು ಮೀಟಿಂಗ್ನಲ್ಲಿ ಒಬ್ಬ 20 ನಿಮಿಷ ಬಡಬಡಾಯಿಸಿ ತನ್ನ ಇಂಟೆಲಿಜೆನ್ಸ್ ತೋರಿಸೋಕೆ ಟ್ರೈ ಮಾಡ್ತಾನೆ. ಇನ್ನೊಬ್ಬ ಸುಮ್ಮನೆ ಕೂತು ಕೊನೆಯಲ್ಲಿ 3 ಲೈನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಇಲ್ಲಿ ಪವರ್ ಯಾರ ಕೈಯಲ್ಲಿದೆ? ಸೆಕೆಂಡ್ ಪರ್ಸನ್ ಹತ್ತಿರ. ಯಾರ ಹತ್ರನೂ ನಿಮ್ಮ ಗೋಲ್ಸ್ ಹೇಳಬೇಡಿ. ನೀವು ಗೋಲ್ ಹೇಳಿದಾಗ ಜನ ಗುಡ್ ಅಂದ ತಕ್ಷಣ ಬ್ರೈನ್ನಲ್ಲಿ ಡೋಪಮೈನ್ ರಿಲೀಸ್ ಆಗತ್ತೆ. ಕೆಲಸ ಮಾಡೋ ಮುಂಚೆನೇ ಗೆದ್ದ ಫೀಲಿಂಗ್ ಸಿಕ್ಬಿರುತ್ತೆ. ಆಮೇಲೆ ಕೆಲಸ ಮಾಡೋಕ್ಕೆ ಎನರ್ಜಿನೇ ಇರಲ್ಲ. ಪ್ರೆಷರ್ ಕುಕ್ಕರ್ ವಿಸ್ಲ್ ಹೊಡೆದ್ರೆ ಪ್ರೆಷರ್ ಕಮ್ಮಿ ಆಗತ್ತೆ. ಅದನ್ನು ಕ್ಲೋಸ್ ಇಟ್ಟು ಪ್ರೆಷರ್ ಬಿಲ್ಡ್ ಆಗೋಕೆ ಬಿಡಿ. ಬಿ ಎ ಗೋಲ್ಡ್ ಕಾಯಿನ್. ಫೇಸ್ 5, ವ್ಯಾಲಿಡೇಷನ್ ಟ್ರ್ಯಾಪ್. ನೀವು ಶೋ ಆಫ್ ಮಾಡಿದಾಗ ನೀವೇ ಬಾಸ್ ಅನ್ಕೊಳ್ತೀರ. ಆದರೆ ರಿಯಾಲಿಟಿ ಏನಂದ್ರೆ, ಪರ್ಫಾರ್ಮ್ ಮಾಡ್ತಿರೋದು ನೀವು, ಜಡ್ಜ್ ಮಾಡ್ತಿರೋದು ಅವರು. ಅಂದರೆ ನೀವೇ ಅವ್ರ ಕೆಳಗಿದ್ದೀರಾ ಅಂತ ಅರ್ಥ. ಪ್ಲೀಸ್ ನನ್ನ ನೋಡಿ ಲೈಕ್ ಮಾಡಿ ಅಂತ ಅಪ್ಲಿಕೇಶನ್ ಹಾಕ್ತಿದ್ದೀರಾ. ಜನರ ಒಪಿನಿಯನನ್ನೇ ದೇವರು ಅನ್ಕೊಂಡ್ರೆ ನೀವು ಅವ್ರ ರಿಯಾಕ್ಷನ್ಗೆ ಸ್ಲೇವ್ ಆಗ್ತೀರಾ. ಲೈಕ್ ಬಂದರೆ ಖುಷಿ, ಇಲ್ದಿದ್ರೆ ಡಿಪ್ರೆಷನ್. ಇದಾ ಪವರ್? ಸಿಂಹ ಯಾವತ್ತೂ ಕುರಿ ಹತ್ತಿರ ಹೋಗಿ ನಾನಿವತ್ತು ಚೆನ್ನಾಗಿ ಬೇಟೆಯಾಡಿದೆನಾ ಅಂತ ಕೇಳಲ್ಲ. ಪ್ರೇಕ್ಷಕರನ್ನ ಫೈರ್ ಮಾಡಿ. ನಿಮ್ಮ ರೇಟಿಂಗ್ಸ್ ನಿಮಗೆ ಮಾತ್ರ ಇರಲಿ. ಮ್ಯಾಕಿಯಾವೆಲ್ಲಿ ಹೇಳಿದ್ದಾರೆ, ಇವತ್ತು ಚಪ್ಪಾಳೆ ತಟ್ಟೋ ಜನನೇ ನಾಳೆ ನಿಮ್ಮ ಶವವನ್ನ ಬೀದಿಯಲ್ಲಿ ಎಳಿತಾರೆ. ನಿಮ್ಮ ಲೈಫ್ಗೆ ನೀವೇ ಡೈರೆಕ್ಟರ್ ಆಗಿ ಕ್ಯಾಮ್ರಾ ಹಿಂದೆ ಇರಿ. ಕತ್ತಲಲ್ಲಿ ನಿಂತು ಇಡೀ ಶೋ ಕಂಟ್ರೋಲ್ ಮಾಡಿ. ಫೇಸ್ 6, ದ ಗ್ರೇ ಮ್ಯಾನ್ ಥಿಯರಿ. CIA ಅಥವಾ ಮೊಸಾದ್ ಏಜೆಂಟ್ಗಳಲ್ಲಿ ಗ್ರೇ ಮ್ಯಾನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇವನು ತುಂಬ ಡೇಂಜರಸ್. ಯಾಕಂದ್ರೆ ಇವನು ರೂಮ್ ಒಳಗೆ ಬಂದು ಇನ್ಫಾರ್ಮೇಶನ್ ತಗೊಂಡು ಹೋದ್ರು ಯಾರ ನೆನಪಿಗೂ ಇರಲ್ಲ. ಅಷ್ಟೊಂದು ಆವ್ರೇಜ್ ಆಗಿ ಕಾಣಿಸ್ತಾನೆ. ನೀವು ನಿಯಾನ್ ಕಲರ್ ಥರ ಹೈಲೈಟ್ ಆಗಬೇಡಿ.
ಬೇಜ್ ಕಲರ್ ಥರ ಬ್ಯಾಕ್ಗ್ರೌಂಡಲ್ಲಿ ಮಿಕ್ಸ್ ಆಗಿಬಿಡಿ. ನಾರ್ಮಲ್ ಬಟ್ಟೆ ಹಾಕಿ ನಾರ್ಮಲ್ ಆಗಿ ಮಾತಾಡಿ, ಆದರೆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಎಂಪೈರ್ ಬಿಲ್ಡ್ ಆಗ್ತಿರ್ಲಿ. ಬ್ಯಾಂಕ್ ಬ್ಯಾಲೆನ್ಸ್ ಸೈಲೆಂಟ್ ಆಗಿ ಡಬಲ್ ಆಗ್ತಿರ್ಲಿ. ನೀವು ಸಿಂಪಲ್ ಆಗಿದ್ದಾಗ ಎದುರುಗಡೆ ಇರೋರು ಅಲರ್ಟ್ ಆಗಲ್ಲ. ನೀವು 50,000 ವಾಚ್ ಹಾಕಿ ಡೀಲ್ಗೆ ಹೋದ್ರೆ ಅವ್ರ ರೇಟ್ ಜಾಸ್ತಿ ಮಾಡ್ತಾರೆ. ಅದೇ ನಾರ್ಮಲ್ ಆಗಿ ಹೋದ್ರೆ ಅವ್ರು ರಿಲ್ಯಾಕ್ಸ್ ಆಗ್ತಾರೆ. ಆಗ ನೀವು ಈಸಿಯಾಗಿ ಶಾರ್ಕ್ ಥರ ಅಟ್ಯಾಕ್ ಮಾಡಬಹುದು. ರಿಯಲ್ ಬಾಸ್ ಚೆಕ್ ಸೈನ್ ಮಾಡೋರ್ಗೂ ವಾಚ್ಮ್ಯಾನ್ ಥರಾನೇ ಕಾಣಿಸ್ತಾನೆ. ಫೇಸ್ 7 ವೆಪನೈಸ್ಡ್ ಹ್ಯುಮಿಲಿಟಿ. ತುಂಬಾ ಜನ ಸ್ಟೇಟಸ್ ತೋರಿಸೋಕೆ ಬ್ರ್ಯಾಗ್ ಮಾಡ್ತಾರೆ, ಆದರೆ ಸ್ಮಾರ್ಟ್ ಜನ ತಮ್ಮ ಪವರ್ ಹೈಡ್ ಮಾಡೋಕೆ ತಮ್ಮ ಸ್ಟೇಟಸ್ ಕಮ್ಮಿ ಮಾಡಿ ಹೇಳ್ತಾರೆ. ಬಿಸ್ನೆಸ್ ಹೇಗ್ ನಡೀತಿದೆ ಅಂದಾಗ ಸೂಪರ್ 1 ಮಿಲಿಯನ್ ಕ್ರಾಸ್ ಆಯ್ತು ಅಂದ್ರೆ ಜೆಲಸಿ ಸ್ಟಾರ್ಟ್ ಆಗುತ್ತೆ. ಸಾಲ ಕೇಳೋಕೆ ಬರ್ತಾರೆ. ಅದೇ ಏನೋ ಗುರು ಮಾರ್ಕೆಟ್ ತುಂಬಾ ಟೈಟ್ ಇದೆ, ನಡೀತಿದೆ ಅಷ್ಟೇ ಅಂದ್ರೆ ಸೇಫ್ಟಿ ಸಿಗತ್ತೆ. ಅವರು ನಿಮ್ಮನ್ನ ಕಾಂಪಿಟೀಟರ್ ಲಿಸ್ಟ್ ಇಂದಲೇ ತೆಗೆದು ಹಾಕ್ತಾರೆ. ಇದು ಸುಳ್ಳಲ್ಲ, ಇನ್ಫಾರ್ಮೇಷನ್ ಕಂಟ್ರೋಲ್ ಅಷ್ಟೇ. ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ನಿಮ್ಮ ಫೈನಾನ್ಷಿಯಲ್ ರಿಪೋರ್ಟ್ ಕೊಡೋ ಅಗತ್ಯ ನಿಮಗಿಲ್ಲ. ಯಾವಾಗ ಸ್ಟ್ರಾಂಗ್ ಇರ್ತಿರೋ ಅವಾಗ ವೀಕ್ ಥರ ಕಾಣಿಸಿ. ಕಾಂಪಿಟೀಷನ್ ಬಂದಾಗ ನಿಮ್ಮ ಕಾಂಪಿಟೆನ್ಸ್ ನೋಡಿ ಅವರು ಶಾಕ್ ಆಗಬೇಕು. ಅವರ ಮೈಂಡ್ ಬ್ಲ್ಯಾಂಕ್ ಆಗಬೇಕು. ಹ್ಯುಮಿಲಿಟಿನ ಮಾಸ್ಕ್ ಥರ ಯೂಸ್ ಮಾಡಿ. ಫೇಸ್ 8 ದ ಈವಲ್ ಐ. ದೃಷ್ಟಿ. ಇದನ್ನ ನೀವು ಮೂಢನಂಬಿಕೆ ಅನ್ಕೋಬಹುದು, ಆದರೆ ಸೈಕಾಲಜಿ ಪ್ರಕಾರ ಯೋಚನೆ ಮಾಡಿ. ಸಾವಿರಾರು ಜನ ನೆಗೆಟಿವ್ ಎನರ್ಜಿಯಿಂದ ಇವಳು ಬಿದ್ದೋಗ್ಲಿ ಅಂತ ಅನ್ಕೊಳ್ತಿದ್ದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಅದರ ಎಫೆಕ್ಟ್ ಆಗೇ ಆಗುತ್ತೆ. ನೀವು ಪ್ಯಾರನಾಯ್ಡ್ ಆಗ್ತೀರಾ, ತಪ್ಪು ನಿರ್ಧಾರ ತಗೊಳ್ತೀರಾ, ಓಡ್ತೀರಾ. ಲಾಟ್ರಿ ಹೊಡೆದವರೆಲ್ಲ ಯಾಕಾಮೇಲೆ ಬಡವರಾಗ್ತಾರೆ, ಡಿವೋರ್ಸ್ ಆಗ್ತಾರೆ ಗೊತ್ತಾ? ಇಡೀ ಜಗತ್ತಿನ ಜಲಸಿ ಅವ್ರ ಮೇಲೆ ಬಿದ್ದಿರುತ್ತೆ. ಟ್ರೋಫಿ ತೋರಿಸಿದ್ದಕ್ಕೆ ಸೊಸೈಟಿ ಅವರನ್ನ ಕರಗಿಸ್ಬಿರುತ್ತೆ. ನಿಮ್ಮ ವಿನ್ಸನ್ನ ತುಂಬಾ ಸಣ್ಣ ಸರ್ಕಲ್ನಲ್ಲಿ ಮಾತ್ರ ಇಡಿ. ಮನೆ ತಗೊಂಡ್ರೆ ಪೋಷಕರಿಗೆ ಹೇಳಿ, ಕೀ ಫೋಟೋ ಪೋಸ್ಟ್ ಮಾಡಬೇಡಿ. ಜಪಾನೀಸ್ನಲ್ಲಿ ಹಿಮೇತಾರು ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾರೂ ನೋಡ್ದ ಕಾಡಿನಲ್ಲಿ ಅರಳೋ ಹೂ ಇನ್ನೂ ಬ್ಯೂಟಿಫುಲ್, ಯಾಕಂದ್ರೆ ಅದು ತನಗೋಸ್ಕರ ಅರಳತ್ತೆ, ಆಡಿಯನ್ಸ್ಗಾಗಿ ಅಲ್ಲ. ನಿಮ್ಮ ಲೈಫ್ ಕೂಡ ಹಾಗೇ ಇರಲಿ. ಫೇಸ್ 9 ಗಾಡ್ ಮೋಡ್. ಕೊನೆಯದಾಗಿ ಇವೆಲ್ಲ ಮಾಡಿದ್ರೆ ನಮಗೆ ಸಿಗೋದೇನು? ಸಾವರೆಂಟಿ. ಅಂದ್ರೆ ನಿಮ್ಮ ಇಂಟರ್ನಲ್ ವರ್ಲ್ಡ್ಗೆ ನೀವೇ ಸುಪ್ರೀಂ ಲೀಡರ್. ಗೇಮ್ಸ್ನಲ್ಲಿ ಗಾಡ್ ಮೋಡ್ ಆನ್ ಆದರೆ ನಿಮಗೆ ಯಾವುದೇ ಪೆಟ್ಟು ಬೀಳಲ್ಲ. ಗೋಡೆ ಒಳಗೂ ನಡ್ಕೊಂಡು ಹೋಗ್ಬೋದು. ಲೈಫ್ನಲ್ಲೂ ಅಷ್ಟೇ. ಜನರ ಒಪಿನಿಯನ್ ನಿಮ್ಮ ಸ್ಕಿನ್ ಟಚ್ ಮಾಡಲ್ಲ. ಇಡೀ ರ್ಯಾಟ್ ರೇಸನ್ನ ನೀವು ಮೇಲಿಂದ ನೋಡ್ತಾ ಇರ್ತೀರ. ಯಾರ್ ಚೀಸ್ಗಾಗಿ ಕಿತ್ತಾಡ್ತಿದ್ದಾರೆ ಅಂತ ನೋಡಿ ನಗ್ತಿರ್ತೀರ. ಯು ಆರ್ ಫ್ರೀ. ನಿಮ್ಮ ಸೈಲೆನ್ಸ್, ನಿಮ್ಮ ಡಿಸಿಪ್ಲಿನ್ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ನೆಕ್ಸ್ಟ್ ಟೈಮ್ ನಿಮಗೆ ದೊಡ್ಡ ಸಕ್ಸಸ್ ಸಿಕ್ಕಾಗ ಯಾರ ಹತ್ರನೂ ಹೆರ್ಬಿಡಿ. ಆ ಎಕ್ಸೈಟ್ಮೆಂಟನ್ನು ಎದೆಯೊಳಗಿಟ್ಕೊಡಿ. ಅದು ಉಸಿರುಗಟ್ಟಿಸಿದ ಹಾಗನ್ಸ್ಬೋದು, ಆದರೆ ಅದು ನಿಮ್ಮ ಪವರ್ ಬ್ಯಾಟ್ರಿ ಚಾರ್ಜ್ ಆಗ್ತಿರೋ ಫೀಲಿಂಗ್. ಆ ಸೀಕ್ರೆಟ್ ಜೊತೆಗೆ ಮಲಗಿ, ಅದರ ಜೊತೆಗೇ ಎದ್ದೇಳಿ. ಬಿ ದ ರೇರ್ ಕಾಯಿನ್. ನಿಮ್ಮ ಕಣ್ಣೆದುರಿಗೆ ಕಾಣಿಸೋ ಪ್ರತಿಯೊಂದು ನಗು, ಪ್ರತಿ ಚಪ್ಪಾಳೆ ಹಿಂದೆಯೂ ಒಂದು ಗೇಮ್ ಪ್ಲಾನ್ ಇರುತ್ತೆ. ಈ ದುನಿಯಾದಲ್ಲಿ ಬರೀ ಹಾರ್ಡ್ ವರ್ಕ್ ಅಷ್ಟೇ ಸಾಲಲ್ಲ. ಜನರ ಮೈಂಡ್ ಗೇಮ್ಸ್ ಮತ್ತು ಹಿಡನ್ ಇಂಟೆನ್ಷನ್ಸ್ ಅರ್ಥ ಮಾಡ್ಕೊಳ್ಳೋ ಡಾರ್ಕ್ ಸೈಕಾಲಜಿ ಕೂಡ ಗೊತ್ತಿರಬೇಕು. ಹಿಟ್ಲರ್, ನೆಪೋಲಿಯನ್ ಥರದ ಹಿಸ್ಟಾರಿಕಲ್ ಲೀಡರ್ಸಿಂದ ಹಿಡಿದು ಇವತ್ತಿನ ರಿಯಲ್ ಬಿಸ್ನೆಸ್ ಟೈಕೂನ್ಸ್ವರೆಗೂ ಅತ್ಯಂತ ಪವರ್ಫುಲ್ ಜನ ಯಾರಿಗೂ ತಿಳಿಯದ ಹಾಗೆ ಬ್ಯಾಕ್ಗ್ರೌಂಡ್ನಲ್ಲಿ ಹೇಗೆ ಗೇಮ್ ಆಡ್ತಾರೆ. ಮ್ಯಾಕಿಯಾವೆಲ್ಲಿಯ ಆ ಸೀಕ್ರೆಟ್ ನಿಯಮಗಳು ನಿಯಮಗಳು ಯಾವು? ನೀವೆಲ್ಲಾದರೂ ಇವರ ವ್ಯಾಲಿಡೇಷನ್ ಟ್ರ್ಯಾಪ್ಗೆ ಬಿದ್ದಿದ್ದೀರಾ?
ಇಂತಹ ಹೈ ಲೆವೆಲ್ ಮೈಂಡ್ ಸ್ಟ್ರಾಟಜೀಸ್ ಮತ್ತು ಸೈಕಾಲಜಿಕಲ್ ಟ್ರಿಕ್ಸ್ ಅನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬೇರೆಯವರ ಸಿನಿಮಾದಲ್ಲಿ ಬರೀ ಒಬ್ಬ ಕ್ಯಾರೆಕ್ಟರ್ ಆಗಿರಬೇಡಿ, ನಿಮ್ಮ ಲೈಫ್ಗೆ ನೀವೇ ಡೈರೆಕ್ಟರ್ ಆಗಿ. ಸಬ್ಸ್ಕ್ರೈಬ್ ನಾವ್.